ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಸತ್ವಗುಣದಿಂದ ಜ್ಞಾನ ಉದಯಿಸುತ್ತೆ, ರಜೋಗುಣದಿಂದ ಲೋಭ ಉಂಟಾಗುತ್ತೆ, ತಮೋಗುಣದಿಂದ ಅಜ್ಞಾನ ಮೋಹ ಪ್ರಮಾದ ಉಂಟಾಗ್ತವೆ ಅಂತ ಹೇಳಿ, ಸತ್ವಗುಣ ಉಳ್ಳಂಥವನು ಮೇಲಿನ ಊರ್ಧ್ವಲೋಕಕ್ಕೆ ಹೋಗ್ತಾನೆ, ರಜೋಗುಣ ಉಳ್ಳಂಥವನು ಮಧ್ಯಮ ಲೋಕದಲ್ಲಿ ಇರ್ತಾನೆ, ತಮೋಗುಣ ಉಳ್ಳಂಥವನು ನೀಚ ಸ್ಥಾನವನ್ನು ಪಡೀತಾನೆ ಅಂತ ತಿಳಿಸಿದ್ದಾನೆ. ಮತ್ತೆ ಮುಂದುವರೆದು 19 ಮತ್ತು 20ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಅಂತ ಹೇಳಿದ ಭಗವಂತ. ಅಂದರೆ ಈ ಗುಣಗಳ ವಿನಃ ಬೇರೆ ಯಾವ ಕರ್ತರೂ ಇಲ್ಲ ಅಂತ ತಿಳಿದು ತಾನು ಗುಣಗಳಿಗೆ ಸಾಕ್ಷಿಯಾಗಿದ್ದೀನಿ ಅಂತ ತಿಳಿದವನು ನನ್ನ ಸ್ವರೂಪವನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸ್ವಲ್ಪ ಕ್ಲಿಷ್ಟಕರವಾಗಿದೆ ಇದು ಅರ್ಥವ್ಯಾಪ್ತಿ. ಏನು, ಗುಣಗಳ ವಿನಃ ಬೇರೆ ಕರ್ತರಿಲ್ಲ ಅಂದರೆ ನಮ್ಮ ಶರೀರಕ್ಕೆ ಕಾರಣವೇ ಈ ಗುಣಗಳು, 3 ಗುಣಗಳು. ಹಿಂದಿನ ಶ್ಲೋಕಗಳಲ್ಲಿ ಏನು ವಿವರಿಸಿದ್ದ ಭಗವಂತ, ಆ 3 ಏನು ಗುಣಗಳಿವೆ ಅವೇ ನಿಜವಾದ ಮನುಷ್ಯನ ಒಂದು ಸ್ವರೂಪ. ಆ ಗುಣಗಳು ನಾಮರೂಪದ ಹಿಂದೆ ಇರ್ತಕ್ಕಂಥ ನಿಜವಾದ ಗುಣಗಳನ್ನು ಅರಿತವನು ಎಲ್ಲ ಕೆಲಸಗಳನ್ನು ಸಾಕ್ಷಿಯಾಗಿ ನೋಡ್ತಾನೆ. ಅಂದರೆ ಈ ಭಗವಂತನನ್ನು ನಾವು ತಿಳಿಬೇಕು ಅಂತಂದರೆ ನಾಮರೂಪದ ಹಿಂದೆ ಇರ್ತಕ್ಕಂಥದ್ದು ನಾವು ತಿಳಿಬೇಕು. ಆದ್ದರಿಂದ ಎಲ್ಲ ಗುಣಗಳನ್ನು ಕೂಡ ಅದರಿಂದ ಉಂಟಾಗುವ ಕೆಲಸಗಳಿಗೆ ಸಾಕ್ಷಿಯಾಗಿ ನೋಡ್ತಾನೆ. ಅವನಿಗೆ ಪರಮಾತ್ಮನನ್ನು ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರೋದನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಈ ಗುಣಗಳನ್ನು ಸಾಕ್ಷಿಯಾಗಿ ನೋಡ್ತಾನೋ, ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಗುಣಗಳನ್ನು ಅಂತ ಇದರ ನಿಜವಾದ ತಾತ್ಪರ್ಯ. ಸತ್ವಗುಣ ಏನು, ರಜೋಗುಣ ಏನು, ತಮೋಗುಣ ಏನು ಅನ್ನೋಂಥದ್ದನ್ನು ಅರಿತಂಥವನಿಗೆ ಆ ಗುಣಗಳನ್ನು ಸಾಕ್ಷಿಯಾಗಿ ನೋಡ್ತಾನೆ. ಅವನು ಯಾವುದಕ್ಕೂ ಹತ್ತಿರವಾಗೋದಕ್ಕೆ ಅವನು ಇಷ್ಟಪಡಲ್ಲ. ಆವಾಗ ಅವನು ನಿಜವಾದ ಭಗವಂತನನ್ನೇ ತಿಳಿದಂತೆ, ಭಗವಂತನಿಗೆ ಅವನು ಅರ್ಥ ಆದಂತೆ, ಅವನು ಭಗವಂತನನ್ನು ಪಡಿತಾನವನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಗುಣಾನೇತಾನತೀತ್ಯಾತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಮೃತಮಶ್ನುತೆ ಅಂತ ಹೇಳಿದ. ಅಂದರೆ ಈ ಜನ್ಮದ ಉತ್ಪತ್ತಿಯ ಕಾರಣಗಳಾಗಿರ್ತಕ್ಕಂಥ ಈ 3 ಗುಣಗಳು ಏನಿದ್ದಾವೆ, ಇವುಗಳನ್ನು ದಾಟಿ ಯಾವ ಜೀವಿ ಜನ್ಮ ಮೃತ್ಯು ಜರ ದುಃಖಗಳಿಂದ ಪಾರಾಗಿ ಅವನು ಅಮೃತತ್ವವನ್ನೇ ಪಡೀತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ತಿಳ್ಕೋಬಹುದು ಸುಲಭವಾಗಿ. ಈ ಜನ್ಮದ ಉತ್ಪತ್ತಿಗೆ ಕಾರಣ ಆಗಿರ್ತಕ್ಕಂಥದ್ದು ಈ 3 ಗುಣಗಳು. ಈ 3 ಗುಣಗಳನ್ನು ದಾಟಿದಂಥ ಜೀವಿ ಏನಿದ್ದಾನೆ ಅವನು ಜನ್ಮ ಮೃತ್ಯು ಜರ ದುಃಖ ಇವುಗಳನ್ನೆಲ್ಲ ಪಾರಾಗ್ತಾನೆ. ಅಂದರೆ ಯಾವ ಜನ್ಮ ಬರುತ್ತೋ ಆ ಜನ್ಮಕ್ಕೆ ಕಾರಣ ಏನು, ನಾವು ಸೂಕ್ತವಾದ ಜನ್ಮವನ್ನು ಪಡೆಯೋದು ಅಥವಾ ಜನ್ಮವೇ ಇಲ್ಲದೆ ಮುಕ್ತಿಯನ್ನು ಪಡೆಯೋದು, ಇವೆಲ್ಲವನ್ನು ಅರಿತುಕೊಂಡಂಥವನಿಗೆ ಮೃತ್ಯು ಅಂದರೂ ಭಯ ಇಲ್ಲ, ಜರ ಅಂತಂದರೂ ಕೂಡ ವೃದ್ಧಾಪ್ಯ ಮುಪ್ಪು, ಈ ದುಃಖಗಳನ್ನೆಲ್ಲ ದಾಟಿ ಅವನು ಅಮೃತತ್ವವನ್ನು ಪಡೀತಾನೆ. ದೇಹದ ಉತ್ಪತ್ತಿಗೆ ಈ 3 ಗುಣಗಳ ಕಾರಣ. ಇಂದ್ರಿಯಗಳ ಕೈಗೆ ಸಿಕ್ಕು ಆ ವಿಷಯಗಳನ್ನು ಮತ್ತು ಅದರಿಂದ ಉಂಟಾಗುವಂಥದ್ದನ್ನೆಲ್ಲ ನಾವು ಅನುಭವಿಸ್ತೀವಿ.
ಈ 3 ಗುಣಗಳಿಗೆ ಜೊತೆ ಆಗುವಂಥವು ಯಾವುವು ಅಂತಂದರೆ ಇಂದ್ರಿಯಗಳಿಂದ ಬರ್ತಕ್ಕಂಥ ಕ್ರಿಯೆಗಳು. ಇವನ್ನೆಲ್ಲ ನಾವು ಗೆಲ್ಲಬೇಕು ಅಂದರೆ ಜ್ಞಾನ ಸಂಪಾದನೆಯಿಂದ ಈ ವಿಷಯ ವಸ್ತುಗಳನ್ನು ಯಾವಾಗ ಬಿಟ್ಟು ಬಿಡ್ತಾನೋ ಮನುಷ್ಯ, ಆಗ ಜನ್ಮ ಮೃತ್ಯು ಜರ ದುಃಖ ಇವೆಲ್ಲವನ್ನು ದಾಟಿ ಮುಕ್ತನಾಗ್ತಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈ ರೀತಿಯ ಈ ಜನ್ಮದ ರಹಸ್ಯ ಮತ್ತು ಈ ಗುಣಗಳ ಕ್ರಿಯೆಗಳನ್ನು ಈ ರೀತಿ ಭಗವಂತ ಅರ್ಜುನನಿಗೆ ವಿವರಣೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.